ಅನ್ನೋದು ಬರೀ ಸುಖಮಯ ಅಲ್ಲ, ಸಂತೋಷ ಅಲ್ಲ. ಜೀವನದಲ್ಲಿ ಅಪಾರ ಸುಖ ದುಃಖ ಮತ್ತು ಕಣ್ಣೀರು ನಗು ಅಳು ಎಲ್ಲನೂ ಕೂಡಿರುವಂತಹ ಒಂದು ಜೀವನ ಬಹಳ ಸುಂದರವಾಗಿ ನಾವು ಅರ್ಥಕೊಂಡಿದ್ದೀವಿ. ಮತ್ತು ಅದರಲ್ಲಿ ಬಹಳಷ್ಟು ವಿಧವಾದಂತಹ ಒಂದು ನಮಗೆ ಬೇಕಾದಂತಹ ಅಂಶಗಳನ್ನು ನಾವು ತೆಗೆದುಕೊಳ್ತೀವಿ, ಬೇಡದೇ ಇರೋ ಅಂಶಗಳನ್ನು ಬೇಕಂತ ತೆಗೆದುಕೊಳ್ತೀವಿ. ಸೊ ಯಾವಾಗ ನಾವು ಸುಖವಾಗಿರ್ತೀವಿ ಎಲ್ಲವನ್ನು ಮರ್ತೋಗ್ತೀವಿ. ಕಷ್ಟ ಬಂದಾಗ ಮಾತ್ರ ಕೆಲವೊಂದು ದುಃಖಗಳು ನಮ್ಮಲ್ಲಿ ಅಡಗಿರುವ ಎಲ್ಲ ದುಃಖಗಳು ತೋಡ್ತಾ ಹೊರಗಡೆ ಬರ್ತದೆ. ಸೊ ಆ ದುಃಖ ನಮಗೆ ತಡ್ಕೊಳಕ್ಕಾಗಲ್ಲ. ಯಾರ ಹತ್ರ ಹೇಳಬೇಕು ಅಂತ ಹೇಳಿದ್ರೆ ಹೇಳಲಿಕ್ಕೂ ಮನಸ್ಸಿಗೆ ಹಿಂಗೆ ಹಿಂಜರಿತೀವಿ. ಸೊ ನಮಗೆ ತಾಳ್ಮೆಯಿಂದ ಜೀವನವನ್ನು ಅರ್ಥಬೇಕು. ಮತ್ತು ಅದರಲ್ಲಿ ಇರುವಂತಹ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನಮಗೆ ಬೇಕಾಗಿರೋದನ್ನು ಪ್ರೀತಿಯಿಂದ ಹೇಗೆ ನಾವು ಸಾಧನೆ ಮಾಡ್ಕೋಬೇಕು ಮತ್ತು ಅದರಿಂದ ನಾವು ಕಷ್ಟಗಳನ್ನು ಪಾರು ಮಾಡಿಕೊಂಡು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅದರ ಸಾರಾಂಶವನ್ನು ಅರ್ಥಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಹೆಚ್ಚು ಶಕ್ತಿಯನ್ನು ಬರ್ತದೆ ಮತ್ತು ಹೆಚ್ಚು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿಕೊಳ್ಳೋಕ್ಕೂ ಅರ್ಥಪೂರ್ಣವಾದಂಥ ಒಂದು ಜೀವನ ನಡೆಸಲಿಕ್ಕೂ ಧೈರ್ಯ ಅಂತ ಹೇಳ್ಬೋದು. ಧೈರ್ಯನೇ ಬೇಕಾಗಿರುವಂಥದ್ದು ಜೀವನದಲ್ಲಿ. ಈ ಜೀವನ ನಮಗೆ ಎಷ್ಟೊಂದು ಪಾಠಗಳನ್ನು ಕಲಿಸ್ತದೆ. ಏರುಪೇರುಗಳು ಇರ್ತವೆ. ಪ್ರತಿಯೊಂದು ಏರುಪೇರಿಗೂ ಒಂದೊಂದು ಪಾಠ, ಒಂದೊಂದು ಹೆಜ್ಜೆ, ಒಂದೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಪ್ರತಿಯೊಂದು ನಮ್ಮ ಜೀವನಕ್ಕೆ ಬೇಕಾದಂತಹ ವಿಷಯಗಳು ಬಹಳಷ್ಟು ನಮಗೆ ಪಾಠವನ್ನು ಕಲಿಸುತ್ತದೆ. ಒಂದೊಂದು ಪಾಠವೂ ನಮಗೆ ಹೆಜ್ಜೆಯ ದಾರಿಯಾಗಿರ್ತದೆ. ಸೊ ಪ್ರತಿಯೊಂದು ವಿಷಯದಲ್ಲೂ ನಾವು ಇನ್ನೊಬ್ಬರನ್ನು ನೋಡಿ ಕಲಿಯಲು ಆಗುತ್ತದೆ, ಇಲ್ಲದಿದ್ದರೆ ನಮ್ಮಲ್ಲೇ ನಾವು ಕಲಿಯುವಂತಹ ವಿಷಯಗಳು ಇರ್ತವೆ. ಸೊ ಈ ಥರ ಒಂದು ವಿಷಯಗಳನ್ನ ನಾವು ಕಲಿತಾಗ ನಮ್ಮ ಜೀವನ ಬಹಳ ಶಕ್ತಿಯುತವಾಗಿ ಮತ್ತು ಧೈರ್ಯವಾಗಿ ನಡೆಸುವಂತಹ ಎಲ್ಲ ಮಹಿಳೆಯರಿಗೂ ಇದೊಂದು ಮಾಹಿತಿ. ಮತ್ತು ಇದೇ ಥರ ನಾವು ಹೆಚ್ಚು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲರೂ ಎಲ್ಲ ವಿಡಿಯೋಗಳನ್ನ ತಪ್ಪದೆ ವೀಕ್ಷಿಸಿ ಮತ್ತು ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ. ಹೆಚ್ಚು ಪ್ರತಿದಿನ ವಿಡಿಯೋಗಳನ್ನ ನೋಡೋಣ ಮತ್ತು ಅರ್ಥಪೂರ್ಣವಾಗಿ ಅರ್ಥ ಮಾಡಿಕೊಂಡು ಒಂದು ಜೀವನವನ್ನು ಸಾಗಿಸೋಣ. ನಮ್ಮ ಕಷ್ಟಗಳನ್ನು ನಾವು ಪರಿಹಾರಗಳನ್ನು ಹುಡ್ಕೋಬೋದು. ನಮ್ಮಲ್ಲೇ ಎಲ್ಲ ಪರಿಹಾರಗಳು ಇರುವಾಗ